ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ VLG RR ಯೂಟ್ಯೂಬ್ ಚಾನಲ್. ನಿಮಗೆ ಸಬ್ಸಿಡಿ ಹೋಗ್ತಾ ನಿಮಗೆ ಒಂದು 46,000 ಸಿಗುತ್ತೆ ಸರ್. ಇದು 46,500ಗೆ 46. ಇಂದಿನ ವಿಡಿಯೋದಲ್ಲಿ 5 HP ಪವರ್ ಟಿಲ್ಲರ್ನ ಬಗ್ಗೆ ಮಾಹಿತಿ ತಿಳಿಯೋಣ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ. ಸರ್ ನಮ್ಮದು ಶೋರೂಮ್ ಹೊಸಕೋಟೆನಲ್ಲಿ ಚಿಂತಾಮಣಿ ರೋಡ್ ಇದೆ ಸರ್. ಓಕೆ ಸರ್, ಅಲ್ಲಿ ಬರುತ್ತೆ ಸರ್. ಇದು ಪವರ್ ವೀಡರು 7 HP ಅಥವಾ 9 HP ಸರ್? ಇದು 5 HP ಡೀಸೆಲ್ ಇಂಜಿನ್ ಸರ್. ಇದು 5 HP ಹೌದು, 5 HP ಡೀಸೆಲ್ ಇಂಜಿನ್. ಹೌದು ಸರ್, ಡೀಸೆಲ್ ಇಂಜಿನು. ಓಕೆ ಸರ್. ಇದ್ರದ್ದು ಏನಂದ್ರೆ ಇದು ಡೀಸೆಲ್ ಒಂದ್ಸತಿ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಆದ್ರೆ ಬೇಗ ಇದು ಹೀಟ್ ಆಗಲ್ಲ, ಬೇಗ ಇದಾಗಲ್ಲ, ಆರಾಮಾಗಿ ಯೂಸ್ ಮಾಡ್ಬೋದು. ಲೈಟ್ ವೇಟು, ಕ್ಯಾರಿ ಮಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ. ಗೇರ್ ಬಾಕ್ಸ್ ಹೆವಿ ಬರುತ್ತೆ, ಮತ್ತೆ 2 ಬ್ಲೇಡ್ ಬರುತ್ತೆ. ಇದು ಒಂದು 5 ಎಕರ್ಸ್ ತನಕ ರೈತರು ಇರ್ತಾರಲ್ಲ, ಇವಾಗ ಟ್ರಾಕ್ಟರ್ ಎಲ್ಲ ಸಣ್ಣ ಪುಟ್ಟ ಜಾಗದಲ್ಲಿ ಹೋಗಲ್ಲ, ಅದಕ್ಕೆ ಆರಾಮಾಗಿ ಯೂಸ್ ಮಾಡಬಹುದು. ಅಡಿಕೆ ತೋಟದಲ್ಲಿ ಯೂಸ್ ಮಾಡಬಹುದು, ಅಡಿಕೆ ಸುತ್ತಮುತ್ತ ಸಾಲ್ ಮಧ್ಯ ಇದೆಲ್ಲ ಆರಾಮಾಗಿ ಯೂಸ್ ಮಾಡಬಹುದು ಸರ್. ಮತ್ತೆ ಟೊಮೆಟೊ ಒಳಗೆ ಯೂಸ್ ಮಾಡಬಹುದು. ಹೌದು ಸರ್, ಡೀಸೆಲ್ ಇಂಜಿನ್ ಇದು. ಡೀಸೆಲ್ ಇಂಜಿನ್ ಮೈಲೇಜ್ ಚೆನ್ನಾಗಿ ಬರುತ್ತಲ್ವಾ ಸರ್? ಮೈಲೇಜ್ ಬರುತ್ತೆ ಸರ್. 1 ಲೀಟರ್ ನೀವು ಡೀಸೆಲ್ ಹಾಕಿದ್ರೆ 1 ಗಂಟೆಯಿಂದ 1.5 ಗಂಟೆ ತನಕ ಬರುತ್ತೆ. ನಿಮ್ ತ್ಯಾವ ಹೆಂಗಿದೆ ಮತ್ತೆ ನೀವು ಎಕ್ಸಿಲೇಟರ್ ಹೆಂಗ್ ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಹೊಡೆಯೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಮತ್ತೇನು ವಿಶೇಷಗಳಿದೆ ಸರ್ ಇದರಲ್ಲಿ? ಸರ್ ಇದರಲ್ಲಿ ಇನ್ನೊಂದು ಏನು ವಿಷಯ ಅಂದ್ರೆ ಇದು ಇಂಜಿನ್ ಸ್ವಲ್ಪ ಲಾಂಗ್ ಬರುತ್ತೆ ಸರ್. ಇದು ಇಂಜಿನ್ ಲಾಂಗ್ ಬರುತ್ತೆ. ಲಾಂಗ್ ಇರುತ್ತೆ, ಬೇಗ ಸರ್ವಿಸ್ ಬರಲ್ಲ. ಇನ್ನೊಂದು ಕಾಂಪ್ಯಾಕ್ಟ್ ಇರೋದ್ರಿಂದ ಬೇಗ ಸರ್ವಿಸ್ ಬರಲ್ಲ. ಇದು ನಿಮ್ಗೆ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಕ್ವಾಲಿಟಿ ಚೆನ್ನಾಗಿದೆ ಸರ್. ಸರ್ ಇದಕ್ಕೇನ್ರ ಸಬ್ಸಿಡಿ ಏನಾದರೂ ಸಿಗುತ್ತೆ ಸರ್? ಇದಕ್ಕೆ ಸಬ್ಸಿಡಿ ಇದೆ ಸರ್. ಇದು ನಿಮಗೆ ಫುಲ್ ರೇಟ್ ಬಂದು 85,000 ಇದೆ. ಓಕೆ ಸರ್. ನಿಮಗೆ ಸಬ್ಸಿಡಿ ಹೋಗ್ತಾ ನಿಮಗೆ ಒಂದು 46,000 ಸಿಗುತ್ತೆ ಸರ್. ಇದು 46,500ಗೆ